ನಿಮಗೆ ಉಪೇಂದ್ರ ಅವರ ಮೂವಿ UI ನೋಡಿದ ಮೇಲೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಈ ಚಿತ್ರನ ಬಗ್ಗೆ ಈ ಒಂದು ಚಿಕ್ಕ ವಿಡಿಯೋನಲ್ಲಿ ತಿಳಿಸ್ತೀನಿ. ಉಪೇಂದ್ರ ಅವರು ಶುರುನಲ್ಲೇ ಕೇಳ್ತಾರೆ ಜನರಿಗೆ, ರೀಲ್ ನೋಡಿದ್ದೀರಾ, ರೀಲ್ನಲ್ಲಿ ರಿಯಲ್ ನೋಡಿದ್ದೀರಾ, ಈಗ ರಿಯಲ್ ನೋಡೋದು ಹೇಗೆ ಅಂತ. ಇದೊಂದು ಚಿಕ್ಕ ಟ್ವಿಸ್ಟ್ ಅವರು ಫಸ್ಟಲ್ಲಿ ತಿಳಿಸ್ತಾರೆ. ಇದು ಏನಪ್ಪ ಅಂತ ಅಂದರೆ, ಸಾಧಾರಣ ಹಿಂದೆ ಅವರು ಪಿಕ್ಚರಲ್ಲಿ ರಿಯಲ್ ಆಗಿ ತೋರಿಸಿ ಜನರಿಗೆಲ್ಲ ಇಷ್ಟ ಆಗದೆ, ಕೆಲವರು ಬರೀ ಲೇಡೀಸು ಇಷ್ಟಪಡದೆ ಈ ಥರ ಬ್ಯಾನ್ ಆಗೋದು ಸಾಧ್ಯತೆ ಎಲ್ಲ ಇತ್ತು. ಸೊ ಹಾಗಾಗಿ ಅದು ಏನೂ ಇಲ್ಲದೆ ಈ ಚಿತ್ರದಲ್ಲಿ ಅವರು ಹೆಂಗೆ ಮಾಡಿದ್ರು ಹೆಂಗೋ ಸಿಗಾಕೊಳ್ಳಲ್ಲ. ಇದೊಂಥರ ಡಿಫ್ರೆಂಟಾಗಿ ನಿಜನೂ ಹೇಳುತ್ತೆ, ಜೊತೆಗೆ ಬ್ಯಾನೂ ಆಗಲ್ಲ, ಆ ಥರ ಒಂದು ಉದ್ದೇಶದಲ್ಲಿ ಮಾಡಿದ್ದಾರೆ. ಮತ್ತು ಇದಕ್ಕೆ ಶುರುನಲ್ಲೇ ತೋರಿಸ್ತಾರೆ UI ಸರ್ಟಿಫಿಕೇಟ್, ಬೇರೆ ಯಾವ ಸರ್ಟಿಫಿಕೇಟ್ ಇಲ್ಲ, ಸ್ಪೆಷಲಾಗಿ UI ಸರ್ಟಿಫಿಕೇಟ್ ಅಂತಲೇ ಮಾಡಿದ್ದಾರೆ. ಇದೊಂದು ಈ ಚಿತ್ರದಲ್ಲಿ ಏನಪ್ಪ ಅಂತ ಅಂದರೆ, ಒಂದು ಕ್ಯಾರೆಕ್ಟ್ರ್ ಸತ್ಯ ಅಂದರೆ ಸತ್ಯ ಹೆಸರು ತಕ್ಕಂಗೆ ನಿಜ, ಟ್ರೂತ್. ಓಕೆ, ಇನ್ನೊಂದು ಕಲ್ಕಿ, ಈವಿಲ್. ಓಕೆ, ಈ ಎರಡು ಕ್ಯಾರೆಕ್ಟರ್ಸ್ನ ಈ ಚಿತ್ರದಲ್ಲಿ ತೋರ್ಪಡಿಸಿದ್ದಾರೆ. ಸತ್ಯನ ಜನರೇ ಸಾಯಿಸ್ಬಿಡ್ತಾರೆ. ನೀವು ಪಿಕ್ಚರ್ ನೋಡಿದ್ರೆ ಅರ್ಥ ಆಗುತ್ತೆ, ಆಯಿತಾ? ಸತ್ಯನ ಬೆಳೆಯೋಕ್ಕೆ ಬಿಡಲ್ಲ, ಜನರೇ ಸಾಯಿಸೋದು. ಯಾವಾಗ ಜನರು ಸತ್ಯನ ಸಾಯಿಸ್ತಾರೆ, ಕಲ್ಕಿ ಬಂದು ಅವನ ಆಸ್ಥಾನಕ್ಕೆ ಕೂತ್ಕೊಳ್ತಾನೆ. ಸೊ ಕೊನೆಯಲ್ಲಿ ನಿಮಗೆ ಇದು ಪೂರ್ತಿ ಚಿತ್ರ 1-2 ನಿಮಿಷದಲ್ಲಿ ಹೇಳಬೇಕು ಅಂದರೆ ಅಷ್ಟೇ. ಜನರೇ ಸತ್ಯನ ಬೆಳೆಯೋಕ್ಕೆ ಬಿಡದೆ, ಜನರೇ ಎಲ್ಲ ಥರ ಬದಲಾವಣೆಗೆ ಕಾರಣ ಆಗಿ ಕೊನೆಗೆ ಕಲ್ಕಿ ಬಂದು ಆಸ್ಥಾನಕ್ಕೆ ಕೂತ್ಕೊಳ್ತಾನೆ. ಕಲ್ಕಿ ಬಂದು ಆಸ್ಥಾನ ಅಧಿಕಾರಕ್ಕೆ ಕೂತ್ಕೊಂಡ್ರೆ ಅಧಿಕಾರಕ್ಕಿಂತ ಬೆಲೆ ಇನ್ಯಾವುದಕ್ಕೂ ಸಿಗಲ್ಲ. ಇದೇ ಚಿತ್ರದ ತಿರುಳು.